Hello everyone, you are watching News Insights. Let's ಕೈ ಯಾರು ಮೇಲೆ ಇಟ್ಕೊಳ್ಬೇಡ. ಇಡೀ ದೇಶಕ್ಕೆ ಬೆಳಕು ಬಂದಂಥ ದಿನ. ದೇಶ ಸಹಸ್ರಾರು ವರ್ಷಗಳಿಂದ ಮೂಢನಂಬಿಕೆ, ಕಂದಾಚಾರ, ಜಾತಿ, ಅಸ್ಪೃಶ್ಯತಾಚರಣೆ, ಮಹಿಳಾ ಅಸಮಾನತೆಯ ಕಂದಾಚಾರದ ಕತ್ತಲಲ್ಲಿ ಮುಳುಗೋಗಿತ್ತು. ಈ ಕತ್ತಲಲ್ಲಿ ಮುಳುಗೋದಂಥ ದೇಶವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏಪ್ರಿಲ್ 14ರಂದು ಹುಟ್ಟಿ ಇಡೀ ದೇಶಕ್ಕೆ ಕ್ಷಕಿರಣವನ್ನು ಕೊಟ್ಟವರೇ, ಬೆಳಕನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಈ ಬೆಳಕಿನ ದಿನ ಅಥವಾ ಜಾಗೃತಿಯ ದಿನ, ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ದಿನ ಈ ದಿನ. ಮತ್ತು ಬಾಬು ಜಗಜೀವನ್ ರಾಮ್, ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜೀವನ್ ರಾಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವಜ್ಞಾನಿ, ಮಹಾಮಾನವತಾವಾದಿ, ಸಕಲ ಜೀವರಾಶಿಗಳಿಗೂ ಜೀವಪರವಾಗಿ ಹೋರಾಟವನ್ನು ಅವಿರತವಾಗಿ ಮಾಡಿದಂಥ ಏಕೈಕ ವಿಶ್ವಮಾನವ ಅಂತ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಿಗೂ ಸರಿಸಾಟಿಯಲ್ಲ. ಅಂಬೇಡ್ಕರ್ ಅವ್ರಿಗೆ ಅವರೇ ಸಾಟಿ. ಅಂಬೇಡ್ಕರನ್ನು ಯಾರಿಗೂ ಹೋಲಿಸೋಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತಲ್ಲಿ ಒಬ್ಬ ವಿಶ್ವಮಾನವ ಇದ್ದಾರೆ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಬ್ರಿಟನ್ಸ್ ರಾಜನಿಂದ ಹಿಡಿದು ಮಹಾಪಂಡಿತ ಸ್ಮಿತ್ತಿಂದ ಹಿಡಿದು ಅನೇಕ ಜ್ಞಾನಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬಾಯಿ ತುಂಬ ಅವರ ವಿಶ್ವಜ್ಞಾನವನ್ನು, ಅವರ ಮಹಾಜ್ಞಾನವನ್ನು, ವೈಚಾರಿಕ ಪ್ರಜ್ಞೆಯನ್ನು ಹೊಗಳಿದ್ದಾರೆ. ಅದನ್ನು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸಿದ್ದಾರೆ. 32 ಡಿಗ್ರಿಗಳನ್ನು ಮಾಡೋದ್ರ ಮೂಲಕ 50,000 ಪುಸ್ತಕಗಳನ್ನು ಅಧ್ಯಯನ ಮಾಡೋದ್ರ ಮೂಲಕ ಇಡೀ ಮಹಿಳೆಯರನ್ನು ವಿಮೋಚನೆ, ಪರಿಶಿಷ್ಟ ಜಾತಿ ಅಸ್ಪೃಶ್ಯರ ವಿಮೋಚನೆ, ಮತ್ತೆ ದೇಶದಲ್ಲಿ ವರ್ಗ ಜಾತಿ ವೈರುಧ್ಯಗಳನ್ನು ನಿಷೇಧ ಮಾಡೋದ್ರ ಮೂಲಕ ಬಾಲಕಾರ್ಮಿಕ ಪದ್ಧತಿ ನಿಷೇಧ, ಜೀತ ಪದ್ಧತಿ ನಿಷೇಧ, ದೇವದಾಸಿ ಪದ್ಧತಿ ನಿಷೇಧ, ಅನೇಕ ಮಾನವ ವಿರೋಧಿ ಪದ್ಧತಿಗಳನ್ನು ಬಾಬಾ ಸಾಹೇಬ್ ನಿಷೇಧ ಮಾಡೋದ್ರ ಮೂಲಕ ಅವಿರತವಾಗಿ ಹೋರಾಟ ಮಾಡಿದಂಥ ಏಕೈಕ ನಾಯಕ ಅಂದರೆ ಬಾಬಾ ಸಾಹೇಬ್. ಹಾಗೆ ಬಾಬು ಜಗಜೀವನ್ ರಾಮ್ರವರು ಹಸಿರು ಕ್ರಾಂತಿ ತೀರ ಬರಗಾಲ, ಕೃಷಿಯನ್ನು ಆಧುನೀಕರಣ ಮಾಡಿ ಕೃಷಿನಲ್ಲಿ ಬದಲಾವಣೆಯನ್ನು ತರೋದ್ರ ಮೂಲಕ, ಆಹಾರ ಸುಧಾರಣೆಯನ್ನು ಮಾಡೋದ್ರ ಮೂಲಕ 5 ದಶಕಗಳ ಕಾಲ MLA MP ಸಚಿವ ಇದ್ದಾರೆ. ಮಾಡಿ ಅಂತ ಕೆಲವರು, ಮಾಡಬಾಡಿ ಒಳಗೆ ಅಂತ ಕೆಲವರು, ನಾನು ದಲಿತ ಚಳವಳಿಯ ಹಿರಿಯ ಕೆಲವ್ರಿಗೆ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ಒಳ ಮೀಸಲಾತಿ ಮಾಡಿ ಅಂತ ಹೇಳಿ, ಇಲ್ಲರ ಮಾಡಬಾಡಿ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಒಂದು ಕಡೆ ಬೆಂಕಿ ಯಾಕಾಗ್ತಾ ಇಲ್ಲ. ಇದು ಸಮಾಜ ಸಮಷ್ಟಿ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಐಕ್ಯತೆ ಮಾಡೋಕ್ಕಾಗ್ತಾ ಇಲ್ಲ. ದಲಿತ ಹಿಂದುಳಿದವರನ್ನ ಸಾಮಾಜಿಕ ನ್ಯಾಯ ಅಂತ ಸಿದ್ದರಾಮಯ್ಯ ಹೇಳ್ತಾರೆ, ಸಾಮಾಜಿಕ ನ್ಯಾಯ ಸಮಾಪ್ತಿ ಮಾಡಿದ್ದಾರೆ. ಸಂವಿಧಾನ ಅಂತ ಹೇಳ್ತಾರೆ, ಸಂವಿಧಾನ ಅಂತ ಎಲ್ಲಪ್ಪ ಸಿದ್ದರಾಮಯ್ಯ ನಡೆದಿದ್ದಾರೆ. ನೀವು SCP TSP ದಲಿತರ ಅಭಿವೃದ್ಧಿ ಹಣ 39,000 ಕೋಟಿ, SCP TSP ಹಣ, SC SP TSP ಹಣ 3 ವರ್ಷದಲ್ಲಿ 39,000 ಕೋಟಿ ಸಿದ್ದರಾಮಯ್ಯನವರ ಸರ್ಕಾರ, ಸಿದ್ದರಾಮಯ್ಯನವರು ದುರುಪಯೋಗ ಮಾಡಿದ್ದಾರೆ. ಅಂತ್ಯ ಯೋಜನೆಗಳು ಬಳಸಿದ್ದಾರೆ. ಅದ್ರ ಬಗ್ಗೆ ಒಂದು ಹೇಳಿಕೆ ಕೂಡ ನೀವು ಕೊಟ್ಟಿಲ್ಲ. ಯಾಕೆ? ನಿಮ್ಮ ಅತಿ ಸ್ವಾರ್ಥ. ಈ ಜಾತಿನ ಯಾಕೆ ಶಮನ ಮಾಡಿ ಒಂದು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಎಲ್ಲರೂ ಬಡ್ದಾಡಕ್ಕೆ ಯಾಕೆ ಬಿಟ್ಟಿದ್ದೀರಿ? ಸಿದ್ದರಾಮಯ್ಯನವ್ರ ಜೊತೆಗೆ ಕೈ ಜೋಡಿಸಿದ್ರಿ. ಸಿದ್ದರಾಮಯ್ಯನವರು ನಂಬರ್ 1 ದಲಿತ ವಿರೋಧಿ, ಸಿದ್ದರಾಮಯ್ಯನವರು ನಂಬರ್ 1 ವಲೆ ಮಾದಿಗರ ವಿರೋಧಿ, ಸಿದ್ದರಾಮಯ್ಯನವರು ನಂಬರ್ 1 ಹಿಂದುಳಿದ ಅಲ್ಪಸಂಖ್ಯಾತರ ವಿರೋಧಿ. ಕಾಂತರಾಜ್ ವರದಿ ಕೂಡ ಜಾರಿ ಮಾಡಲಿಲ್ಲ. ಸಿದ್ದರಾಮಯ್ಯನವರು ಅವರ ಸಮಾಜದ
ಕುಟುಂಬ ಸಂಬಂಧಿತ ಸಹೋದರ ಜಾತಿಯೂ ಕೂಡ ಏನೂ ಮಾಡಲಿಲ್ಲ. ಒಲೆಮಾದಿಗ ಸಮಾಜ ಕೂಡ ಏನು ಮಾಡಲಿಲ್ಲ. 19 ಬಜೆಟ್ ಮಂಡಿಸಿದ್ದೀನಿ ಅಂತಾರೆ. ದೇವರಾಜಸ್ಕಿನ ಹೆಚ್ಚು ಮುಖ್ಯಮಂತ್ರಿ ಮಾಡಿದ್ದೀನಿ, ದಾಖಲಾರ್ಹ ಮುಖ್ಯಮಂತ್ರಿ ಅಂತಾರೆ. ನೀವು ಇದು ಕೂಡ ದಾಖಲೆನೇ. ನಮಗೆ ಮಾಡಿರುವಂಥ ಸಾಮಾಜಿಕ ನ್ಯಾಯಕ್ಕೆ ಮಾಡಿರುವಂಥ ಅನ್ಯಾಯ ನಂಬರ್ 1 ದಾಖಲಾರ್ಹ. ಸಿದ್ದರಾಮಯ್ಯನವರು ನಂಬರ್ 1 ದಲಿತ ವಿರೋಧಿ. ಸಿದ್ದರಾಮಯ್ಯನವರು ಇರೋವರೆಗೂ ಕೂಡ ಒಳ ಮೀಸಲಾತಿ ವರ್ಗೀಕರಣ ಆಗಲ್ಲ. ಏನಾದರೂ ಮಾಡಿದರೂ ಕೂಡ ಅದು ಕೋಟೆ ತಗಲಿಕ್ಕೆ ಅಂತದೆ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಒಳ ಮೀಸಲಾತಿ ಒಂದು ಜಾತಿಗೆ ಸಂಬಂಧಪಟ್ಟಿತ್ತಲ್ಲ, ಒಳ ಮೀಸಲಾತಿ ಒಂದು ಜಾತಿ ಸಂಬಂಧಪಟ್ಟಿತ್ತಲ್ಲ, 101 ಜಾತಿಗೂ ಆ ಜಾತಿಯ ಜನಸಂಖ್ಯೆಗೆ ಸಮಾನವಾಗಿ ಕೊಡಿ ಅಂತ ನಮ್ಮ ಒತ್ತಾಯ. ಆಯಾ ಜನಸಂಖ್ಯೆಯ ಸಮಾನವಾಗಿ ಕೊಡಬೇಕು. ಇಲ್ಲಿ ಕಟ್ಟಕಡೆಯ ಸಮಾಜ ಇದೆ, 101 ಜಾತಿ ಸಮಾಜದಲ್ಲಿ ಕಟ್ಟಕಡೆಯ ಸಮಾಜ ಏನು ಆ ಸಮಾಜದಲ್ಲಿರ್ತ ದಕ್ಕಲ ಸಮಾಜ ಇದೆ, ಬಂಗಿ ಸಮಾಜ ಇದೆ, ಮೋಚಿ ಸಮಾಜ ಇದೆ, ಮಾಶಾಳ ಸಮಾಜ ಇದೆ. ಈ ಥರ ಸಮಾಜದಲ್ಲಿ ತೀರ ಕಟ್ಟಕಡೆಯ ಸಮಾಜಕ್ಕೆ ಒಳ ಮೀಸಲಾತಿ ವರ್ಗೀಕರಣ ಮಾಡಿದರೆ ಉದ್ಯೋಗ ಶಿಕ್ಷಣ ಸಿಗ್ತದೆ ಅನ್ನೋ ಒಂದು ಹೋರಾಟದ ತಿರುಳು ನಮ್ಮದು. ಅಂದರೆ ತಮಗೆ ಮಾಧ್ಯಮಕ್ಕೆ ನಾನು ಇಲ್ಲಿ ದೊಡ್ಡ ದೊಡ್ಡ ಮಾಧ್ಯಮಗಳು ಇವತ್ತು ಹೋಗಿದ್ದು ಎಲ್ಲೋ ಬಿದ್ದವೆ, ಅದ್ರ ಪ್ರಶ್ನೆ ಬೇಡ. ಆದರೆ ಕೆಲವು ಮಾಧ್ಯಮಕ್ಕೆ ನಾನು ಮನವಿ ಮಾಡೋದು ಅಂದ್ರೆ ನಿಮ್ಮಲ್ಲಿ ಎಲ್ಲ ಜಾತಿ 101 ಜಾತಿ ಪರವಾಗಿರೋದು ಅನ್ನೋದಕ್ಕೆ ನಿಮಗೊಂದು ನಾನು ಅತ್ಯಂತ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ನೋಡಿ, ಪ್ರಬುದ್ಧ ವಿದ್ಯಾಸಿರಿ ಯೋಜನೆ ಇದೆ. 40 ಜಾತಿಗಳು, ಎಸ್ಸಿನಲ್ಲಿ 101 ಜಾತಿ 40 ಜಾತಿಗಳು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನೇ ಹಾಕಿಲ್ಲ. ಸ್ವತಂತ್ರ ಬಂದಾಗಿಂದ ವಿದ್ಯೆನೇ ಸಿಕ್ಕಿಲ್ಲ ಅವರಿಗೆ. ಇನ್ನು